ಶಕ್ತಿ, ತಾಕತ್ತು, ದಮ್ಮು, ಧೈರ್ಯ, ಬಸವರಾಜ ಬೊಮ್ಮಾಯಿ ಹೇಳಿದ್ದು ಅದೆಲ್ಲ ಸ್ವಾಭಿಮಾನ ನಿಮಗಿದ್ರೆ ನಿಮ್ಮ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಬಹಿರಂಗ ವೇದಿಕೆಗಳಲ್ಲಿ ನಿಲ್ಲಿಸಿ ಸೇರಿಸಿ ನಮ್ಮ ಈ 5 ಗ್ಯಾರಂಟಿ ಯೋಜನೆಗಳು ನಿಮ್ಮ ಮನೆಗೆ ತಲುಪ್ತಾ ಇದೆಯಾ ಇಲ್ಲ ಅಂತ ಕೇಳಬೇಕು. ಅದರ ವಿಡಿಯೋ ಚಿತ್ರೀಕರಣ ಮಾಡಿ ಹೊರಗೆ ಬಿಡಬೇಕು. ಯಾರಾದರೂ ನಿಮ್ಮ ಕಾರ್ಯಕರ್ತರು ನಮಗೆ ಆ ಭಾಗ್ಯ ಬೇಕಾಗಿಲ್ಲ, ನಮ್ಮಮ್ಮನಿಗೆ ಗೃಹಲಕ್ಷ್ಮಿ ಬೇಕಾಗಿಲ್ಲ ಅಂತ ಏನಾದ್ರು ಹೇಳಿದ್ರೆ ಅವರಿಗೆಲ್ಲ ಬಂದು ನಾವೇ ಒಂದು ಹಾರ ಹಾಕಿ ಸನ್ಮಾನ ಮಾಡಿ ನೀವು ಶಾಶ್ವತವಾಗಿ ಬಿಜೆಪಿಲೇ ಇರು ಅಂತ ಹೇಳಿ ಅದನ್ನು ತೊಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಟ್ಟಾಗಿರೋಣ. ನಾನು ಇಲ್ಲಿರುವ ಸಕಲ ದೇವತೆಗಳಲ್ಲೂ ಚುನಾವಣೆ, ನೀವೆಲ್ಲರೂ ನಾಯಕರಾಗುವ ಚುನಾವಣೆ. ನಿಮಗೆ ಇವತ್ತು ಕಾಂಗ್ರೆಸ್ನವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ಜನರ ಬಳಿ ಹೋಗಿ ಮತವನ್ನು ಕೊಟ್ಟಿದ್ದೀವಿ, ಆ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ ಅಂತ ಕೇಳಿ ನಿಮ್ಮ ಮನೆಯಲ್ಲಿ ಬಿಜೆಪಿಯವ್ರನ್ನ ಓಡಿಸಿದ ಹಾಗೆ ಓಡಿಸೋದಿಲ್ಲ. ನಿಮಗೆ ಮನೆಯಲ್ಲಿ ಒಳಗೆ ಕೂರಿಸು ಬೆಲ್ಲ ಮಜ್ಜಿಗೆ ಸಕ್ಕರೆ ವಿನಂತಿ ಮಾಡ್ತೇನೆ. ಸುಮ್ಮನೆ ವಿರಮಿಸೋದು ಬೇಡ. AICCಗೋಸ್ಕರ ಕಾಂಗ್ರೆಸ್ಸಿಗಾಗಿ ಸಮರ್ಪಣಾ ಭಾವದಿಂದ ದುಡಿಯೋಣ. ನಾವೆಲ್ಲರೂ ಸಹಿತ ಭವಿಷ್ಯದಲ್ಲಿ ಈ ಭಾರತಾಂಬೆಯ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ದುಡಿತೇವೆ ಅನ್ನುವ ಸಂಕಲ್ಪವನ್ನು ತೊಡೋಣ. ಅದೇ ರೀತಿಯಾಗಿ ಒಬ್ಬ ಹರೀಶ್ ಪುಂಜ ತಾಗುದೆ ಅಂತ ಭಾಷಣ ದೊಣ್ಣೆ ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ಬಿದಿ ಮೇಲೆ ತಿರುಗ್ತೀರಿ. ಇನ್ನು ನಿಮ್ಮ ಕೈ ಕೋವಿ ಕೊಟ್ರೆ ನಮ್ಮನ್ನೆಲ್ಲ ಬದುಕಕ್ಕೆ ಬಿಡ್ತೀರ ನೀವು. ಈ ಪೊಲೀಸ್ನವ್ರನ್ನ ಕೆಲಸ ಮಾಡಕ್ ಬಿಡ್ತೀರಾ ನೀವು? ಆದ್ರಿಂದ ಒಂದು ಸಭ್ಯ ರಾಜಕಾರಣ ಒಂದು ಪರಂಪರೆಯಾಗನೆ ನಾವಿಲ್ಲಿ ಮಧ್ಯದಲ್ಲಿ ವಿನಯ್ ಕುಮಾರ್ ಸ್ವರ್ಕಿ ಅವರು ಒಂದು ಚಿತ್ರವನ್ನು ಕ್ಯಾರಿಕೇಚರ್ನ ಹಾಕಿದ್ದಾರೆ. ಆ ಬಿಜೆಪಿಯವರ ಬಗ್ಗೆ ಸಮಾಧಾನ ಇಲ್ಲ, ನಿಮ್ಮನ್ನು ಕಂಡ್ರೆ ಭಾರಿ ಗೌರವ ಅಂತ. ಅದು ನಾಟಕ. ಆದ್ದರಿಂದ ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ನಾಗ್ಪುರದ ರೇಷಿಮ್ ಬಾಗ್ನಲ್ಲಿ RS ಆ ಘಟನೆಯನ್ನು ನಾವು ಖಂಡಿಸಿದ್ದೇವೆ. ಅದರ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಇವತ್ತು ಖಂಡನ ನಿರ್ಣಯವನ್ನು ಕೂಡ ಸ್ವೀಕಾರ ಮಾಡಿದೆ. ಈ ವೇದಿಕೆ